ಆ ಥರ ಅಂದರೆ ಸರೌಂಡಿಂಗಲ್ಲಂತ ಯಾರು ವೀಲಿಂಗ್ ಮಾಡೋದು ಇರ್ಬಾರ್ದು ಅಂತ ನಾನು ಆ ಥರ ಕಲ್ತಿದ್ದೆ. ತಿಕ್ಕ ಹೋಗ್ಕೊಂಡು ಜಾಸ್ತಿ ಆದಂದ್ಬಿಟ್ಟು ಫುಲ್ಲು ವೀಲಿಂಗೇ ಬಿಟ್ಬಿಟ್ಟೆ. ಎಲ್ಲ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಅವನಿಂದ. ವೀಲಿಂಗ್ ಕಲ್ತಿದ್ದೀನಿ, ಆಮೇಲೆ ಹೇರ್ ಸ್ಟೈಲ್ ಕಲ್ತಿದ್ದೀನಿ, ಯಾವ್ದಾರ ಸ್ಟೈಲ್ ಮಾಡಬೇಕು ಎಲ್ಲ ನಮಸ್ಕಾರ ಕರ್ನಾಡು, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾವ ಥರ ಪರಿಚಯ ಆದ ಅಲ್ಲಿಂದ ಹೇಳ್ತೀನಿ. ನಾನು 4th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ ಟ್ಯೂಷನ್ ಹೋಗ್ತಿದ್ದೆ. ಆಂಟಿ ಟ್ಯೂಷನ್ ಹೇಳ್ತಾಯಿದ್ದೆ, ಅಕ್ಕನ ಟ್ಯೂಷನ್ ಹೇಳ್ತಿದ್ದೆ. ಅವಾಗ ನನಗೆ ಪರಿಚಯ. ಆಮೇಲೆ ಟ್ಯೂಷನ್ ಹೋಗ್ತಿದ್ದೆ. ಆಮೇಲೆ ಸ್ವಲ್ಪ ತಿಂಗಳಾದ್ಮೇಲೆ ಹಂಗೆ ಯಾವಾಗ ಸಿಗ್ತಾ ಇತ್ತು. ಆಮೇಲೆ ಹಂಗೆ ಫ್ರೆಂಡ್ ಆದ್ವಿ. ನನ್ನ ಹತ್ರ ಸೈಕಲ್ ಇತ್ತು, ಅವನ ಹತ್ರ ಸೈಕಲ್ ಇತ್ತು. ಅವನು ಮೊದಲೇ ವೀಲಿಂಗ್ ಸ್ಟಾರ್ಟ್ ಮಾಡಿದ್ದ. ನನಗೂ ಸ್ವಲ್ಪ ಹಂಗೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ನನ್ನ ಸೈಕಲಲ್ಲಿ ಬರ್ತಾ ಇದ್ದಿಲ್ಲ. ಅವನ ಸೈಕಲ್ ಇಸ್ಕೊಳೋದು, ಅವನ ಸೈಕಲ್ ನಾನು ತೊಗೊಳೋದು, ನನ್ನ ಸೈಕಲ್ ಅವ್ನು ಕೊಡೋದು. ಆಮೇಲೆ ಅವನ ಸೈಕಲಲ್ಲೇ ಫಸ್ಟ್ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ಆ ಥರ ಕ್ಲೋಸ್ ಆಗಿದ್ದು. ಆಮೇಲೆ ನನ್ನ ಸೈಕಲ್ ಫ್ರೀ ವೀಲ್ ಹಾಕ್ಸ್ಕೊಂಡೆ. ಅವಾಗ ನನ್ನ ಸೈಕಲಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನಾನು. ಏನು ಚಿಕ್ಕದು ಇಷ್ಟ ಆಗೋಯಿತು, ಕಲಿಬೇಕು ಅಂತೆಲ್ಲ. ನಂಗೆ ಫಸ್ಟ್ ನಿಜ ಹೇಳ್ಬೇಕಂದ್ರೆ ಸೈಕಲ್ ಬಗ್ಗೆ ಏನು ಗೊತ್ತಿದ್ದಿಲ್ಲ. ಒಂದು ಪಂಚ ಹಾಕೋದು ಗೊತ್ತಿಲ್ಲ, ಏನು ಚೈನ್ ಡೇಟ್ ಮಾಡೋದು ಸಲ ಗೊತ್ತಿದ್ದಿಲ್ಲ. ಅವನ ಜೊತೆ ಸೇರಿ ಎಲ್ಲ ಸೈಕಲ್ದು ಎಲ್ಲ ನಾನೇ ರೆಡಿ ಮಾಡ್ಕೊತ ಇದ್ದೆ. ಗುಜ್ರಿಯಿಂದ ಒಂದು ಕಿತ್ತೊಗೆಯ ಸೈಕಲ್ ತೊಗೊಂಡು ಸಖತ್ತಾಗಿ ರೆಡಿ ಮಾಡ್ಕೊತ ಇದ್ವಿ. ಆ ಥರ ಎಲ್ಲ ಸಖತ್ತಾಗಿ ಸೈಕಲ್ ಎಲ್ಲ ರೆಡಿ ಮಾಡೋದು ಕಲಿತೆ. ಆಮೇಲೆ ಒಂದಿನ ಹಿಂಗೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ವಿ. ನಾನು ವೀಲಿಂಗ್ ಮಾಡ್ತಾಯಿದ್ದೆ, ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಒಂದಿನ ಸ್ಲಿಪ್ ಆಗಿಬಿಟ್ಟು ಬಿದ್ದುಬಿಟ್ಟೆ. ಏನಾಗಿದ್ದಿಲ್ಲ, ಸುಮ್ಮನೆ ಸ್ವಲ್ಪ ಪ್ಯಾಂಟ್ ಇದ್ದೋಗಿತ್ತು, ಸ್ಕ್ರ್ಯಾಚ್ ಆಗಿತ್ತು ಅಷ್ಟೇ. ಅವಾಗ ಹೇಳ್ದ, ಬ್ರೇಕಿಂಗ್ ಮಾಡು, ಈ ಥರ ಇಟ್ಕೊಂಡಿರೋ ಬ್ರೇಕಿಂಗ್ ಕಲಿ ಅಂತಂದ. ಇಲ್ಲಿ ನಾನು ಸುಮ್ಮನೆ ಅಂದಾಗ ಬ್ರೇಕಿಂಗ್ ಕಲಿತೆ. ಅವನೇ ಹೇಳಿದ್ದು ಬ್ರೇಕಿಂಗ್ ಕಲಿ ಅಂತ. ಬ್ರೇಕಿಂಗ್ ಕಲಿತೆ. ಅವತ್ತಿಂದ ಕಲ್ತಾಗಿಂದ ಒಂದ್ಸಲಿನೂ ಬೀಳಿಲ್ಲ, ಒಂದ್ಸಲಿನೂ ಏನೂ ಆಗಲಿಲ್ಲ. ನಿಜ ಹೇಳ್ಬೇಕಂತಂದರೆ ಆ ಥರ ಫ್ರೆಂಡ್ ಎಲ್ರಿಗೂ ಸಿಗಲ್ಲ. ನಿಜ ಹೇಳ್ಬೇಕಂದ್ರೆ ನಾನು SLC ತನೂ ಕಟಿಂಗ್ ಶಾಪ್ ಹೋಗ್ತಿದ್ದೆ. ನಾನು ಹೇಳೋದು ಅಂದರೆ ಕಟಿಂಗ್ ಶಾಪ್ ಅವ್ನು ಮಾಡೋದೇ ಒಂದು ಫುಲ್ಲು ಬೇಜಾರಾಗೋದು. ನಾನು ಹೇಳೋದೇ ಒಂಥರ, ಮಾಡೋದೇ ಒಂಥರ. ಅಲ್ಲೆಲ್ಲ ಬೇಜಾರಾಗಿ ಆಮೇಲೆ SLC ಮುಗೀತು. ಫಸ್ಟ್ PU ಜಾಯ್ನ್ ಆಗಬೇಕು. ಹಾಲಿಡೇಸ್ ಫಸ್ಟು. ಅವಾಗ ನನ್ನ ಫ್ರೆಂಡ್ ಕರ್ಕೊಂಡೋದೆ ಕಟಿಂಗ್ ಶಾಪ್ಗೆ. ಈ ಥರ ಹಿಂಗೆ ಅಂತ ಹೇಳಿದ್ದೆ. ಕ್ಲೀನಾಗಿ ಸಖತ್ತಾಗಿ ಕಟಿಂಗ್ ಮಾಡಿಸ್ದ. ಅವಾಗಿಂದ ಅದೇ ಸ್ಟೈಲ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಮೊದಲು ಒಂಥರ ಆಯಿತು ಫೇಸು. ಅವಾಗಿಂದ ಸ್ಟೈಲ್ ಕಟಿಂಗೇ ಚೇಂಜ್ ಆಯಿತು. ಫಸ್ಟು ಅವನ್ನೇ ಕರ್ಕೊಂಡೋಗಿದ್ದೆ ನಾನು ಕಟಿಂಗ್ ಶಾಪ್ಗೆ. ಸ್ಟೈಲ್ ಚೇಂಜ್ ಮಾಡಿಸಿದ್ದು. ಅವಾಗಿಂದ ಇದೇ ಸ್ಟೈಲಲ್ಲಿದ್ದೀನಿ. ಇದೊಂದು ಅವನಿಂದ ಗಿಫ್ಟು. ಆಮೇಲೆ ವೀಲಿಂಗು ಅವನೇ ಕಲ್ತಿದ್ರು, ಅದೊಂದು ಗಿಫ್ಟು. ಆಮೇಲೆ ವರ್ಕೌಟ್ಗಂತ ಬಂದರೆ ನಿಜವಾಗ್ಲೂ ಲಿಟ್ರಲಿ ಹೇಳ್ತೀನಿ, ನನಗೆ ಪ್ರೋಟೀನ್ ಅಂದೇನಂತ, ಆಮೇಲೆ ಪ್ರೋಟೀನ್ ಶೇಕ್ ಅಂದೇನಂತ ಗೊತ್ತಿದ್ದಿಲ್ಲ. ಅವಾಗೇ 6 ಪ್ಯಾಕ್ ಇತ್ತು ನನಗೆ. ಫಸ್ಟ್ ಬೆಳಿಗ್ಗೆ ಒಂದು ಫೋಟೋ ಹಾಕಿದ್ನಲ್ಲ, ಇದೇ ಫೋಟೋ. ನಿಜವಾಗ್ಲೂ ನಂಗೆ ಅವಾಗ ಪ್ರೋಟೀನ್ ಅಂದೇನು, ಪ್ರೋಟೀನ್ ಶೇಕ್ ಅಂದೇನು ಅಂತಲೇ ಗೊತ್ತಿದ್ದಿಲ್ಲ. ಅವಾಗೇ 6 ಪ್ಯಾಕ್ ಇತ್ತು. ಸಖತ್ ಖುಷಿ. ಅವಾಗ ನಮಗೇನು ಗೊತ್ತೇ ಇದ್ದಿಲ್ಲ ಅದೆಲ್ಲ. ಅವನು ವರ್ಕೌಟ್ ಮಾಡ್ತಾಯಿದ್ದ, ನಮಗೂ ಸುಮ್ಮನೆ ಪಕ್ಕದಲ್ಲಿ ಇದು ಯಾರು ನಿಂತ್ಕೊತಾರೆ ಇಲ್ಲ, ನಾವು ಸುಮ್ಮನೆ ಹಂಗೆ ವರ್ಕೌಟ್ ಮಾಡೋದು. ಆಮೇಲೆ ಮನೇಲೂ ಅದನ್ನೇ ಫ್ರೀ ಆಗಿದ್ದಾಗ ಅದನ್ನೇ ಮಾಡೋದು. ಹಿಂಗೆ ರ್ಯಾಟ್ಸ್ ಅಲ್ಲ, ಒಂದು ಇಲಿ ಬಿತ್ತ ಹಂಗೆ ಕುಯ್ತದ, ಒಂದು ಕುಯ್ ಬಿತ್ತ ಹಂಗೆ ಫ್ರೆಂಡ್ಶಿಪ್ ಅಂದರೆ ಅವನು ಮಾಡ್ತಾನೆ, ನಾವು ಮಾಡಬೇಕು ಹಂಗೆ. ಆ ಥರ ಅವಾಗೇ ಎಲ್ಲ 6 ಪ್ಯಾಕು ಸಕ್ಕತ್ತಾಗಿ. ಆ್ಯಕ್ಚುಲಿ ಸೆಕೆಂಡ್ PUC ಅಂತೂ ನಾನು 1 ವರ್ಷ ಒಂದು ಚಾಕ್ಲೇಟು, ಒಂದು ಬಿಸ್ಕೆಟು, ಟೀ, ಕಾಫಿ ಏನೂ ಕುಡಿತಾ ಇದ್ದಿಲ್ಲ.
ಆ ಥರ ಬಾಡಿ ಇಕ್ಕೊಂಡಿದ್ದೆ, ಸಖತ್ ಇಷ್ಟ ನನಗೆ ಅದು. ನಿಜ ಆ ಥರ ಫ್ರೆಂಡ್ಸ್ ಸಿಗೋದು ಕಷ್ಟ, ಅವನೊಂದ ಅಂತ ಸಿಗೋದು ಕಷ್ಟ. ನಿಜ ಸಕ್ಕ ಟ್ಯಾಲೆಂಟ್ ಇದೆ ಅನ್ನೋದು ಅಂತೂ. ಏನಂದರೆ ಒಂದೇ ಒಂದು ಬೇಜಾರಂದರೆ, ಒಂದು ಡೈಮಂಡ್ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಡೈಮಂಡು ಅದು ವ್ಯಾಲ್ಯೂ ಗೊತ್ತಿರೋನಿಗೆ ಸಿಕ್ಕರೆ ಮಾತ್ರ ಅದಕ್ಕೆ ವ್ಯಾಲ್ಯೂ. ಒಬ್ಬ ಭಿಕ್ಷುಕನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅದು. ಅವನೇನೋ ಕಲ್ಲು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಅವನು ಊರಲ್ಲಿ ಗಲೀಜು ತಗೊಳಕ್ಕೋ ಇಲ್ಲ ಸುಮ್ಮನೆ ಹಿಂಗೆ ಆಟ ಆಡೋಕ್ಕೋ, ಹಿಂಗೆ ಕ್ಯಾಚ್ ಹಾಕೋದಕ್ಕೋ, ಕ್ಯಾಚ್ ಹಿಡಿಯೋದಕ್ಕೋ, ಹಿಂಗೆ ಸುಮ್ಮನೆ ಹೆಂಗೆ ಬರುತ್ತೆ ಹಿಂಗೆ ಗೋಡೆಗೆ ತಿಕ್ಕೋದಕ್ಕೋ ಯೂಸ್ ಮಾಡ್ಕೊಂಡಾನೆ. ಅದೇ ಅದು ವ್ಯಾಲ್ಯೂ ಗೊತ್ತಿರೋರಿಗೆ ಸಿಕ್ಕಿದ್ರೆ ಅದು ವ್ಯಾಲ್ಯೂ ಗೊತ್ತಿರುತ್ತೆ. ಸುಮ್ಮನೆ ವೇಸ್ಟು ಭಿಕ್ಷುಕನ್ ಸಿಕ್ಕಿದೆ ಆದ ಫ್ರೆಂಡ್ಶಿಪ್ಪು ಒಂದು. ಲಿಟ್ರಲಿ ಆ ಥರ ಫ್ರೆಂಡ್ಶಿಪ್ ಸಿಗಲ್ಲ. ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಅಂದರೆ ಇವಾಗ ಏನಂತ ಅರ್ಥ ಆಗಿದೆ ಅಂದರೆ, ಒಂದು ಖಡ್ಗ ಥರ, ಕತ್ತಿ ಥರ. ಇವಾಗಿನ ಫ್ರೆಂಡ್ಶಿಪ್ ಎಲ್ಲ ಹೆಂಗೆ ಹೋಗಿದೆ ಅಂದರೆ, ಕತ್ತಿನ ಹೋಗ್ಬಿಟ್ಟು ಯಾರಾದರೂ ಟೊಮೊಟೊ ಕಟ್ ಮಾಡೋದಕ್ಕೆ ಇಲ್ಲ ಈರುಳ್ಳಿ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲ, ನಮ್ಮ ಸೇಫ್ಟಿಗೆ ಯುದ್ಧ ಮಾಡೋಕ್ಕೆ ಮಾತ್ರ ಕತ್ತಿ ಯೂಸ್ ಮಾಡೋದು. ಫ್ರೆಂಡ್ಶಿಪ್ ಅದೇ ಥರ ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಇವಾಗೆಲ್ಲ ಏನು ಫ್ರೆಂಡ್ಶಿಪ್ಪು ಅಂತ ನಿಜವಾಗ್ಲೂ ಲಿಟ್ರಲಿ ಹೇಳ್ಬೇಕಂದ್ರೆ, ನಮ್ಮ ಫ್ರೆಂಡ್ ಇವಾಗ ಯಾರೋ ನನಗೊಂದು 4 ಜನ ಫ್ರೆಂಡ್ಸ್ ಗೊತ್ತಿದ್ದಾರೆ ಅಂತಂದರೆ, ನಾವು ಔಟ್ಸೈಡಲ್ಲಿ ನಮಗೆ ಗೊತ್ತಿರಲ್ಲ ಯಾವ ಥರ ನಮ್ಮ ಫ್ರೆಂಡ್ಸ್ ನಾವೇ ಹಾಳು ಮಾಡ್ತಾಯಿದ್ದೀವಿ ಅಂತ. ನನಗೆಲ್ಲ ಆ ಥರ ಎಲ್ಲ ಇಷ್ಟನೇ ಆಗಲ್ಲ ಫ್ರೆಂಡ್ಶಿಪ್ಪಲ್ಲಿ. ಫ್ರೆಂಡ್ಸಾ ನಾನು ಬೆಳಿಬೇಕು, ನನ್ನ ಜೊತೆ ನನ್ನ ಫ್ರೆಂಡ್ಸು ಬೆಳಿಬೇಕು. ಎನಿಮಿ ಒಂದು ಸ್ಟೆಪ್ಪು ಮುಂದೆ ಹೋಗಲಿ ಗ್ರೋತಲ್ಲಿ, ಬೆಳೆಯೋದಲ್ಲಿ, ಸಕ್ಸಸ್ಸಲ್ಲಿ. ಆದರೆ ಫ್ರೆಂಡು ಒಂದು ಹೆಜ್ಜೆ ಹಿಂದೆ ಇರಬಾರ್ದು. ನನಗೆ ಅದೇ ವಿಚಾರ ಆಗೋದು. ನಾನು ಒಂದು ಬೈಕ್ ತೊಗೊಂಡ, ನನ್ನ ಜೊತೆ ನನ್ನ ಫ್ರೆಂಡು ತೊಗೋಬೇಕು. ನಾನು ಕಾರ್ ತೊಗೊಂಡ, ನನ್ನ ಜೊತೆ ನನ್ನ ಫ್ರೆಂಡು ತೊಗೋಬೇಕು. ನನಗೆ ಈ ಥರ ನಾವು ಬೆಳೆಯೋದಲ್ವೇ ಅಲ್ಲ, ನಮ್ಮ ಜೊತೆ ನನ್ನ ಫ್ರೆಂಡ್ಸು ಬೆಳಿಬೇಕು. ನನಗಿದೇ ಇಂಟೆನ್ಷನ್, ನನಗೆ ಇದೇ ಥರ ಇರಬೇಕು ಫ್ರೆಂಡ್ಶಿಪ್ ಅಂದರೆ. ಆಮೇಲೆ ಫ್ರೆಂಡ್ಶಿಪ್ ಅಂದರೆ ಇನ್ನೊಬ್ಬನ ಕರ್ಕೊಂಡು ನಾವು ಅವನ್ನ ಹಾಳು ಮಾಡೋದಲ್ಲ, ನಾವು ಹಾಳಾಗೋದಲ್ಲ. ಫ್ರೆಂಡ್ಶಿಪ್ ಅಂದರೆ ಅದೊಂದು ಬಾಂಡಿಂಗ್ ಇದೆಯಲ್ಲ, ಅವನ ಥರ ಫ್ರೆಂಡ್ ಇನ್ಯಾಲ್ಲೂ ಸಿಗಲ್ಲ. ಮೊದಲಿಂದನೂ ಸೈಕಲ್ ಬಗ್ಗೆನೇ ಗೊತ್ತಿದ್ದಿಲ್ಲ, ಸೈಕಲ್ ಎಲ್ಲ ಗೊತ್ತಾಗಿ ವೀಲಿಂಗ್ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ನಾನು ವೀಲಿಂಗ್ ಏನಕ್ಕೆ ಮಾಡ್ತಾಯಿದ್ದೆ ಅಂತಂದರೆ, ಒಂದು ನನಗೆ ಸ್ಯಾಡ್ ಆದಾಗ, ಬೇಜಾರಾದಾಗ, ಒಂದು ಸಖತ್ ಹ್ಯಾಪಿಯಾಗಿದ್ದಾಗ, ಫುಲ್ಲು ಖುಷಿಯಾಗಿದ್ದಾಗ ಅಷ್ಟೇ ವೀಲಿಂಗ್ ಮಾಡ್ತಾಯಿದ್ದೆ. ಇಲ್ಲಾಂದರೆ ಯಾರಾದರೂ ಫ್ರೆಂಡ್ಸು ವೀಲಿಂಗ್ ಹೊಡಿಯೋ ಅಂತ ಆವಾಗ ವೀಲಿಂಗ್ ಅಷ್ಟೇ. ಆಮೇಲೆ ಅಣ್ಣ ವೀಲಿಂಗ್ ಹೊಡಿಯೋಣ ಅಂತ ಹಿಂಗೆ ಅನ್ನೋದು ಆವಾಗ. ಆಮೇಲೆ ವೀಡಿಯೋ ಮಾಡಬೇಕಾದಾಗ ಇಷ್ಟೇ, ಸುಮ್ಮನೆ ವೀಲಿಂಗ್ ಹೊಡಿತಾ ಇದ್ದಿಲ್ಲ. ಸಖತ್ತಾಯಿತು. ಯಾವುದಾದ್ರು ಒಂದು ರೋಡಲ್ಲಿ ಹೋಗ್ತಾಯಿದ್ದೆ, ನಂಗೆ ಯಾರಂತಲೇ ಗೊತ್ತಿರಲ್ಲ, ಅಣ್ಣ ವೀಲಿಂಗ್ ಅಂತ ಅನ್ನೋದು, ಸಖತ್ ಖುಷಿ ಆಗೋದು. ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಂತೂ. ಇಲ್ಲೇ ನಮ್ಮ ಗೌರ್ಮೆಂಟ್ ಸ್ಕೂಲ್ ಹತ್ರ ನಮ್ಮೂರಲ್ಲಿ ಅವ್ನ ಕೈ ಮುರಿದೋಗಿತ್ತು, ಒಂದೇ ಕೈಯಲ್ಲಿ ಅಣ್ಣ ವೀಲಿಂಗ್ ಅಂತ ಎಲ್ಲ ಸಖತ್ತ. ಆಮೇಲೆ ಹಿಂಗೆ ಮುತಾಂಕರ್ಸ್ಗೆ ಹೋಗ್ತಾಯಿದ್ದೆ ನಾನು ಸ್ಕೂಲ್ಗೆ, ಕಾಲೇಜ್ಗೆ. ಆಗ ಫಸ್ಟ್ ಫ್ಲೋರಿಂದ ಒಂದು ಹುಡುಗ, ಅವ್ರ ಅಮ್ಮ ಇದ್ದಾರೆ ಪಕ್ಕದಲ್ಲಿ, ಅಣ್ಣ ವೀಲಿಂಗ್ ಅಂತ ಹಿಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ನಮ್ಗೆ ಯಾರಂತಲೇ ಗೊತ್ತಿರಲ್ಲ, ಅವರೆಲ್ಲ ಬಂದ್ಬಿಟ್ಟು ಅಪ್ಪಿ ವೀಲಿಂಗ್ ಹೊಡಿ ಅಪ್ಪಿ, ಅಣ್ಣ ವೀಲಿಂಗ್ ಹೊಡಿ ಅಣ್ಣ ಅನ್ನೋದು, ಸಖತ್ ಖುಷಿ ಆಗೋದು. ದಂಸಂದ್ರಲ್ಲೂ ಅಷ್ಟೇ, ನಾನು ಹಂಗೆ ಯಾವಾಗಾದ್ರೂ ಹೊಡೆದಾಗ ನೋಡಿರ್ತಾರೆ, ಬರ್ತೀನಿ ರೇಸ್ಗೆ ಅಂತ ಅನ್ನೋದು. ನಾನು 1-2-3 ಜನ ಜೊತೆ ಮಾಡಿದ್ದೆ, ಒಬ್ಬನು ಅಷ್ಟೇ. ಆಮೇಲೆ ಹಂಗೆ ಫ್ರೆಂಡ್ಸಲ್ಲೂ ಅದು ಇನ್ನೊಬ್ಬನು ನಾನು ಹೊಡೆಯೋದು ನೋಡ್ಬಿಟ್ಟು ನಮ್ಮ ರಿಲೇಟಿವ್ಸ್ ಅವರು ಇಲ್ಲಿ ಅವ್ರು ಬೈತಾರೆ, ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಅಂತಂದು ಹಿಂಗೆ ಹೋಗ್ಬಿಟ್ಟ. ಹಿಂಗೆ ಸಖತ್ ಒಂದು ಯಾವ ಥರ ಅಂದರೆ, ಸರೌಂಡಿಂಗಲ್ಲಿ ನಂತರ ಯಾರು ವೀಲಿಂಗ್ ಮಾಡೋದು ಇರ್ಬಾರ್ದು ಅಂತ ನಂಗೆ ಆ ಥರ ಕಲ್ತಿದ್ದು. ಸಖತ್ ಅವನ್ನೇ ಕಲಿಸಿದ್ದು ನಮ್ಮ ಫ್ರೆಂಡೇ. ನಿಜ ಸಖತ್ತಾಗಿ ಮೆಮೊರೈಸ್ ಇದೆ ಅದು ಅಂತೂ. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ದು, ನಿಜವಾಗ್ಲೂ ಯಾವ ಥರ ಅಂದರೆ, ಎಷ್ಟು ಪರ್ಫೆಕ್ಟಾಗಿ ನಾನು ವೀಲಿಂಗ್ ಮಾಡ್ತಾಯಿದ್ದೆ ಅಂದರೆ, ಆಪೋಸಿಟಲ್ಲಿ ಬರೋದು ಕಾರು ಬೈಕಲ್ಲಿ ಹಿಂಗೆ ಆಪೋಸಿಟಲ್ಲೇ ಹೋಗೋದು, ಒಂದೇ ಒಂದು ಸೆಕೆಂಡು
ಟಕ್ ಅಂತ ತಿರ್ಸೋದು ಒಂದೇ ವೀಲಲ್ಲಿ. ಹಿಂಗೆ ಹೋಗ್ತಾ ಹಿಂಗೆ ತಿರ್ಸ್ಬಿಡೋದು ಸೈಕಲ್ನ ಒಂದೇ ವೀಲಲ್ಲಿ. ಹಿಂಗೆ ಬಾಯಿ ಏನೇನು ಬರ್ತಾಯಿತ್ತೋ ಗೊತ್ತಿಲ್ಲ ಅವ್ರಿಗೆ, ಸಕ್ಕತ್ತಾವು ಎಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಹಂಗೆಲ್ಲ ಮಾಡಬಾರ್ದು ಬಿಟ್ಬಿಡು ಅಂತ. ಆಮೇಲೆ ಬಿಟ್ಬಿಡೆ ಅದೆಲ್ಲ. ಆಮೇಲೆ ವೀಲಿಂಗ್ ಮಾಡೋದು ಸ್ವಲ್ಪ ತಿಕ್ಕ ಓದ್ಕೊಂಡು ಜಾಸ್ತಿ ಆದಂದ್ಬಿಟ್ಟು ಫುಲ್ಲು ವೀಲಿಂಗೇ ಬಿಟ್ಬಿಟ್ಟೆ ಅಷ್ಟೇ. ಇನ್ನು ಮನೆ ಮೇಲೆ ಎಷ್ಟೊಂದು ಸೈಕಲ್ ಹಂಗೆ ನಿಂತ್ಕೊಂಡಿದ್ದಾವೆ. ರೆಡಿ ಮಾಡಿಸಿ ಯಾಕಾದ್ರೂ ಕೊಡಬೇಕು, ನೋಡೋಣ ಏನಾಗುತ್ತೋ. ಆ ಥರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು. ನಿಜವಾಗ್ಲೂ ಬೇಜಾರಾಗುತ್ತೆ. ನಾನು ನಮ್ಮ ಅಣ್ಣ ಅವಾಗ ಯೋಚನೆ ಮಾಡ್ತಾನೆ ಇರ್ತೀವಿ ಅವನ ಬಗ್ಗೆ. ಬೇಜಾರಾಗುತ್ತೆ. ಒಳ್ಳೆ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊತಾರಲ್ಲ, ಅದೇ ಸಖತ್ ಬೇಜಾರಾಗೋದು. ಅವ್ನು ನಮ್ಮ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ದೂರ ಇದ್ರೂ ಪರವಾಗಿಲ್ಲ, ಚೆನ್ನಾಗಿದ್ದೆ ನಮಗೂ ಒಳ್ಳೆಯದು, ಅವನಿಗೂ ಒಳ್ಳೆಯದು, ನಮಗೂ ಖುಷಿ, ಅವನಿಗೂ ಖುಷಿ. ಮಿಸ್ಯೂಸ್ ಮಾಡ್ಕೊತಾರೆ ಫ್ರೆಂಡ್ಶಿಪ್ನೆಲ್ಲ. ಹಂಗೆ ಅದೆಲ್ಲ ನಿಜ ಆದ ಫ್ರೆಂಡ್ಶಿಪ್ ಇಷ್ಟನೇ ಆಗಲ್ಲ. ಪಾಪ ಅನಿಸುತ್ತೆ. ಆಮೇಲೆ ನಾನು ಸೆಕೆಂಡ್ PUC ಆಯಿತು. ಆಮೇಲೆ ಅವನ ಹತ್ರನೂ ಬೈಕ್ ಇದ್ದಿಲ್ಲ, ನನ್ನ ಹತ್ರನೂ ಬೈಕ್ ಇದ್ದಿಲ್ಲ. ಆವಾಗ ಡಿಸೈಡ್ ಆಗಿದ್ದು ತೊಗೊಳ್ಳೋಣ, ಇಬ್ಬರು ಒಂದೇ ಸಲ ತೊಗೊಳ್ಳೋಣ ಅಂದ್ಬಿಟ್ಟು. ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾಯಿದ್ದ, ನನಗೆ ಇಷ್ಟನೇ ಆಗ್ತಾಯಿದ್ದಿಲ್ಲ. ಅದಕ್ಕೆ ಡೆಲಿವರಿಗೆ ಅಂತ ಅಂದ್ಬಿಟ್ಟು ಅವನೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟು ಟೈಮು ಒಂದೇ ಸಲ ಬುಕ್ ಮಾಡೋಕ್ಕೆ ಹೋಗಿದ್ದು. ಗಾಡಿನ ಬುಕ್ ಮಾಡಿದ್ವಿ. ಆಮೇಲೆ ನಂದು 4 ಡೇಸು 3 ಡೇಸು ಫಸ್ಟೇ ಬಂದುಬಿಡ್ತು. ಆಮೇಲೆ ವೆಯ್ಟ್ ಮಾಡಿದೆ 3 ಡೇಸು. ಆಮೇಲೆ ಒಂದೇ ಸಲ ತೊಗೊಳ್ಳೋಣ ಅಂದ್ಬಿಟ್ಟು ಒಂದೇ ದಿನ 2 ಗಾಡಿನ ತೊಗೊಂಡು ನಂಗೆ ಸಖತ್ ಖುಷಿ. ನಿಜವಾಗ್ಲೂ ಹೇಳ್ತೀನಿ, ನಾನೊಬ್ಬನೇ ಬೆಳೆಯೋದಲ್ಲ, ನನ್ನ ಜೊತೆ ನನ್ನ ಫ್ರೆಂಡು ಬೆಳಿಬೇಕು. ನಾನು ಬೈಕ್ ತೊಗೊಂಡ್ರೆ ನನ್ನ ಜೊತೆ ತೊಗೋಬೇಕು, ನಾನು ಕಾರ್ ತೊಗೊಂಡ್ರೆ ಅವನು ತೊಗೋಬೇಕು. ಆ ಥರ ಬೆಳಿಬೇಕು. ಫ್ರೆಂಡ್ಶಿಪ್ ಅಂದರೆ ಅದು ಸುಮ್ಮನೆ ನಾವು ಮಿಸ್ಯೂಸ್ ಮಾಡ್ಕೊಳೋದು. ಒಂದು ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೆ ಹೋಗ್ಬೇಕಂದ್ರೆ ಅವ್ನು ಕೈಯೋದು, ಏನೋ ಒಂದು ಮೊಟ್ಟೆ ತೊಗೊಂಡ್ಬರ್ಬೇಕಂದ್ರೆ ಅವ್ನಿಗೆ ಹಾಕೊಂಡು ಹೋಗ್ಬೋದು. ಆ ಥರ ಫ್ರೆಂಡ್ಶಿಪ್. ಆ ಥರನೂ ಇಲ್ಲಿ ನಾನು ಬೇಡ ಅನ್ನಲ್ಲ. ಒಂದು ಗ್ರೋತಲ್ಲಿ, ಒಂದು ಯಾವುದೇ ಬಿಸ್ನೆಸ್ ಐಡಿಯಾದಲ್ಲಿ, ಬಿಸ್ನೆಸ್ಸಲ್ಲಿ, ಕೆಲಸದಲ್ಲಾಗಲಿ ನಮ್ಗೆ ಏನು ಸಕ್ಸಸ್ ಇದೆಯೋ ಅವನಿಗೂ ಸಿಗಬೇಕು. ಅದು ರಿಯಲ್ ಫ್ರೆಂಡ್ಶಿಪ್. ನಾನು ಅದಕ್ಕೆ ತುಂಬ ಬೆಲೆ ಕೊಡ್ತೀನಿ. ಸುಮ್ಮನೆ ಪಿಂಜಿಗಳ್ದ ಯೂಸ್ ಮಾಡ್ಕೊತಾರೆ, ನನಗೆ ಅದು ಇಷ್ಟನೇ ಆಗಲ್ಲ. ಸಿಕ್ಕಾಪಟ್ಟೆ ತಿಕ್ಕ ಎಲ್ಲ ಹೊಡ್ತಾಗ್ಬಿಡುದು ಆ ಥರ ಫ್ರೆಂಡ್ಸ್ ಇದ್ದ ಅಂದರೆ. ಆ ಥರ ಮಾಡಬಾರ್ದು, ಮಿಸ್ಯೂಸ್ ಮಾಡ್ಕೋಬಾರ್ದು ಯಾವತ್ತು ಫ್ರೆಂಡ್ಶಿಪ್ನ. ಆಮೇಲೆ ಹಂಗೆ ಡೆಲಿವರಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಅವನು ಕಲಿತ, ನಾನು ಕಲಿತೆ. ಎಲ್ಲ ಅವನಿಂದನೇ ಎಲ್ಲ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಅವನಿಂದ. ವೀಲಿಂಗ್ ಕಲ್ತಿದ್ದೀನಿ, ಆಮೇಲೆ ಹೇರ್ ಸ್ಟೈಲ್ ಕಲ್ತಿದ್ದೀನಿ, ಯಾವ್ದಾರ ಸ್ಟೈಲ್ ಮಾಡಬೇಕು ಎಲ್ಲ ಸಕ್ಕತ್ತಾಗಿ ಕಲ್ತಿದ್ದೀನಿ. ಆಮೇಲೆ ವರ್ಕೌಟ್ ಕಲ್ತಿದ್ದೀನಿ, ಬಾಡಿ ಬಿಲ್ಡ್ ಮಾಡೋದು ಕಲ್ತಿದ್ದೀನಿ ಅವನಿಂದ. ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಆ ಥರ ಫ್ರೆಂಡು ಸಿಗೋದು ಕಷ್ಟ. ಈ ಜನ್ರೇಷನಲ್ಲಂತೂ ಫ್ರೆಂಡ್ಶಿಪ್ಪಲ್ಲಂತೂ ಸಿಕ್ಕಾಪಟ್ಟೆ ಇದಾಗೋಗಿದೆ. ಆ ಥರ ಫ್ರೆಂಡ್ ಸಿಗೋದಂತೂ ಕಷ್ಟನೇ ಕಷ್ಟ. ನಿಜ ಹೇಳ್ಬೇಕಂದ್ರೆ ಗಾಡಿನೂ ಅವನ ಜೊತೆನೇ ತೊಗೊಂಡೆ. ನಿಜವಾಗ್ಲೂ ಇನ್ನೂ ಡ್ರೀಮ್ಸ್ ಇತ್ತು ನನಗೆ. ನಾನು ಕಾರ್ ತೊಗೊಂಡೇನೋ ಅವನ ಜೊತೆನೇ ತೊಗೋಬೇಕು, ಅವನು ತೊಗೋಬೇಕು, ನಾನು ತೊಗೋಬೇಕಂತ ಇತ್ತು. ಸಖತ್ ಇಷ್ಟ ಆಯಿತು. ಆದ ಫ್ರೆಂಡು ಎಲ್ಲೂ ಸಿಗಲ್ಲ. ರೇರು. ಅಷ್ಟೇ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.